ಇವತ್ತಿನ ಈ ವಿಡಿಯೋದಲ್ಲಿ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ ಏನೆಲ್ಲ ಡೌಟ್ಸ್ ಅನ್ನ ಕೇಳಿದ್ರು ರೀಸೆಂಟ್ ವಿಡಿಯೋಸ್ ಆಗಿ. ಸೋ ಮೆನಿ ಡೌಟ್ಸ್ ಏನಿತ್ತು ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಓಕೆನಾ? ಸೊ ಯಾವ್ದು ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ನೋಡಿ. ಸ್ಟೂಡೆಂಟ್ಸ್ ಬಂದು ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ಬಟ್ ನನಗೆ ಆ ಸೀಟ್ ಇಷ್ಟ ಇಲ್ಲ, ನಾನು ಆ ಸೀಟ್ ಅನ್ನ ಡಿಲೀಟ್ ಮಾಡಬೇಕು, ಏನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಈಗ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ಈ ಒಂದು ಸೀಟ್ ನ ಹೋಲ್ಡ್ ಮಾಡ್ಕೊಂಡು ನಾನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಸೀಟ್ ಅಲಾಟ್ ಆಗಿಲ್ಲ, ನಾನೇನ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಇಂಥ ಸ್ಟೂಡೆಂಟ್ಸ್ ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಮಾತನಾಡುವಾಗ ನಿಮಗೆ ಒಂದಿಷ್ಟು ಅಪ್ಡೇಟ್ಸ್ ಇನ್ಕ್ಲೂಡ್ ಆದ್ರೆ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಮರೆಯದೆ ಹೋಗದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀಯ ನೋಡಿ. ಈಗಾಗಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಯ್ತು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ ಆಗಿದೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಸೀಟ್ ಅಲಾಟ್ ಆದ್ರೆ ಆಗಿಲ್ಲ. ಬಟ್ ನಿಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ ಅಂದ್ರೆ ಸೀಟ್ ಅಲಾಟ್ ಆಗಿರುವಂತ ಸ್ಟೂಡೆಂಟ್ ಗೆ ಈ ಸೀಟ್ ಬೇಡ ಅನ್ನೋ ತರ ಇದಾರೆ. ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ ನನಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದ್ರೆ ಚೆನ್ನಾಗಿತ್ತಲ್ವಾ ಅನ್ನೋ ತರ ಆದ್ರೆ ಇದಾರೆ. ಓಕೆನಾ? ಸೊ ಈಗಾಗಲೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗಿರುವಂತದ್ದು. ಇದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ತೀನಿ ನೋಡಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೊಳ್ಳಿ. ಲಿಂಕ್ ಹೊಸದಾಗಿ ಬಿಟ್ಟಿಲ್ಲಲ್ವಾ ಅಂತ ಹೇಳ್ಬಿಟ್ಟು ಯಾರು ಹಂಗೆ ಇರೋದಕ್ಕೆ ಹೋಗ್ಬೇಡಿ. ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಿದೆ, ಈಗ ಲಾಸ್ಟ್ ಟೈಮ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಅದೇ ಒಂದು ಲಿಂಕ್ ಅಲ್ಲಿ ಹೋಗಿ ಮಾಡಿ ನೀವು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನಾದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಅನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈಗ ನಿಮ್ಗೆ ಒಂದು ಏನ್ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ, ಮುಂದೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಆದ್ರೆ ಮಾಡೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನಾದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿದೆಯೋ ನನಗೆ ಈ ಸೀಟ್ ಇಷ್ಟ ಇಲ್ಲ, ನಾನು ಏನ್ ಮಾಡೋದು, ನಾನು ಈ ಒಂದು ಆಪ್ಷನ್ ಎಂಟ್ರಿ ಇಂದಾನೆ ಈ ಒಂದು ಸೀಟ್ ಅನ್ನ ತೆಗೆದು ಬಿಡಬೇಕು, ನಾನು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಈ ಒಂದು ಸೀಟಿಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ, ಮಿಸ್ ಆಗಿ ನನ್ನ ಒಂದು ಆಪ್ಷನ್ ಎಂಟ್ರಿಗೆ ಬಂದಿದೆ ಅನ್ನೋಂಥ ಸ್ಟೂಡೆಂಟ್ಸ್ ಜಸ್ಟ್ ನೋಡಿ ನಾನು ಹಾಗೆ ತೋರಿಸ್ನಲ್ವಾ ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೂಲಕ ಲಾಗಿನ್ ಆಗಿದಾದ್ಮೇಲೆ ನಿಮ್ಗೆ ರೈಟ್ ಸೈಡ್ ಅಂದ್ರೆ ಒಂದು ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೀರಾ, ಅಲ್ಲಿ ರೈಟ್ ಸೈಡ್ ನಿಮ್ಗೆ ತೋರಿಸಿರುತ್ತೆ ಒಂದು ಪ್ರಿಯಾರಿಟಿ ನಂಬರ್ಸ್ ಎಲ್ಲಾನು ಸಹ. ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಯಾವ ಒಂದು ಕಾಲೇಜ್ ನಿಮಗೆ ಸೀಟ್ ಅಲಾಟ್ ಆಗಿದೆಯೋ ನೀವು ಪ್ರಿಯಾರಿಟಿ ನಂಬರ್ ಎಷ್ಟು ಕೊಟ್ಟಿದ್ರಿ ಏನೋ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬಂದಿರುತ್ತಲ್ವಾ ಆ ಪ್ರಿಯಾರಿಟಿ ನಂಬರ್ ಹತ್ರ ಹೋಗಿ ಜಸ್ಟ್ 0 ಅಂತ ಕೊಟ್ಟು ಅಪ್ಡೇಟ್ ಮಾಡಿದ್ರ ಅಂತಂದ್ರೆ ಕೆಳಗಡೆ ಬಂದು ಆ ಒಂದು ಸೀಟ್ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫರ್ದರ್ ರೌಂಡ್ಸ್ ಅಲ್ಲಿ ಆ ಒಂದು ಕಾಲೇಜ್ ಕನ್ಸಿಡರ್ ಆಗೋದಿಲ್ಲ, ಮತ್ತೆ ನಿಮ್ಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಆದ್ರೆ ಅಲಾಟ್ಮೆಂಟ್ ಸಹ ಆಗೋದಿಲ್ಲ. ಓಕೆನಾ? ಸೊ ಸ್ಟೂಡೆಂಟ್ಸ್ ನೀವೇನ್ ಅನ್ಕೊಂಡಿದ್ರ ಅಂತಂದ್ರೆ ಸಾಕಷ್ಟು ಯೂಟ್ಯೂಬರ್ಸ್ ಜೊತೆಗೆ ನಾನು ಸಹ ಹೇಳಿದೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ 99% ಆಫ್ ದಿ ಚಾನ್ಸಸ್ ನಿಮಗೆ ಫಸ್ಟ್ ಆನ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಂತ ಹೇಳಿ ನೀವು ಡಿಲೀಟ್ ಮಾಡಿದ್ರು ಸಿಗುತ್ತಾ ಅಂತಂದ್ರೆ 100% ಸಿಗೋದೇ ಇಲ್ಲ. ಓಕೆನಾ? ಆ ಒಂದು ಕಾಲೇಜ್ ಕನ್ಸಿಡರ್ ಆಗಲ್ಲ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅಲ್ಲಿ ಅಂತಂದ್ರೆ ಮತ್ತೆ ಅದೇನಕ್ಕೆ ಸಿಗುತ್ತೆ ಹೇಳಿ, ನೀವು ಅದನ್ನ ಏನು ಮಾಡದೆ ಅದರ ಒಂದು ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜ್ ಮಾಡದೆ ಆಪ್ಷನ್ ಎಂಟ್ರಿ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅಂತಂದ್ರೆ ಅಷ್ಟೇ ನಿಮ್ಗೆ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಅದೇ ಒಂದು ಸೀಟ್ ಸಿಗುವಂತ ಚಾನ್ಸಸ್ ಆದ್ರೆ ಇರೋದು. ಅದನ್ನ ಬಿಟ್ಟು ಈಗ ನಿಮ್ಗೆ ಅದು ಇಷ್ಟ ಇಲ್ಲ ಅಲ್ವಾ, ನೀವು ಆಟೋಮೆಟಿಕ್ ಆಗಿ 0 ಕೊಟ್ಟು ಡಿಲೀಟ್ ಮಾಡ್ಬಿಟ್ಟಿದ್ರ ಅಂತಂದ್ರೆ ಅದು ನೆಕ್ಸ್ಟ್ ನಿಮ್ಗೆ ಯಾವ್ದೋ ಬೇರೆ ಕಾಲೇಜಿಗೆ ನೀವು ಯಾವ್ದಕ್ಕೆ ನಿಮ್ಗೆ ಎಲಿಜಿಬಲ್ ಇದ್ರೆ ಆ ಒಂದು ಕಾಲೇಜಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಆದ್ರೆ ಇರಬೇಕಾಗುತ್ತೆ. ಓಕೆನಾ? ಅಂಡ್ ಜೊತೆಗೆ ಇನ್ನೊಂದು ನಾನು ಕೊಡುವಂತಹ ಸಜೆಷನ್ ಏನು ಅಂತಂದ್ರೆ ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ನಿಮಗೆ ಅಲಾಟ್ ಆಗಿದೆ, ನಿಮಗೆ ಇಷ್ಟ ಇಲ್ಲ, ಓಕೆ, ಡಿಲೀಟ್ ಮಾಡೋದಕ್ಕಿಂತ ಮುಂಚೆ 2 ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ದೇನಾದ್ರೂ ರ್ಯಾಂಕಿಂಗ್ ಬಂದು 1 lakh ಅಬೋವ್ ಇದೆಯಾ ಫಸ್ಟ್ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಅನ್ನ ಮಾಡಿ. ಯಾಕಂತಂದ್ರೆ ಸೋ ಮೆನಿ ಸ್ಟೂಡೆಂಟ್ಸ್ ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಆಗಿಲ್ಲ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ 1,50,000 ರ್ಯಾಂಕಿಂಗ್ ಸಮಥಿಂಗ್ ಇರುತ್ತೆ, 180-190 ಕಾಲೇಜಸ್ ಅನ್ನ ಆಡ್ ಮಾಡಿರ್ತಾರೆ, ಕೋರ್ಸಸ್ ಇನ್ಕ್ಲೂಡ್ ಆಗಿ 180 ವರೆಗೂ ಆಪ್ಷನ್ ಎಂಟ್ರಿ ಲಾಸ್ಟ್ ಆಪ್ಷನ್ ಎಂಟ್ರಿ ನಂಬರ್ ಇರುತ್ತೆ. ಸೊ ಅವರಿಗೂ ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗಿಲ್ಲ. ನಿಮ್ದೇನಾದ್ರೂ ರ್ಯಾಂಕಿಂಗ್ ಬಿಲೋ 1 lakh ಇತ್ತು, ನಾನು ಕಟ್ ಆಫ್ ಅನ್ನ ನೋಡಿದೀನಿ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೋಡಿದೀನಿ, ಕಟ್ ಆಫ್ ಗೆ ತಕ್ಕಂತ ಇದಾವೆ ಕಾಲೇಜಸ್, ನನಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರೋದು ಬೇಡ ಅಂತ ಅಂದ್ರೆ ಆಗ ನೀವು ಆರಾಮಾಗಿ ಡಿಲೀಟ್ ಮಾಡ್ಕೊಳ್ಳಿ. ಬಟ್ ನಿಮ್ದು ರ್ಯಾಂಕಿಂಗ್ ಜಾಸ್ತಿ ಬಂದು ನಿಮಗೆ ಅಲಾಟ್ ಆಗಿರುವಂತ ಸೀಟ್ ಅನ್ನ ಡಿಲೀಟ್ ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಷ್ಟೇ. ಓಕೆನಾ? ನಾನು ಯಾರಿಗೂ ಮಾಡಬೇಡಿ ಅಂತ ಹೇಳೋದಿಲ್ಲ, ಯಾವಾಗೂ ಸಹ ನೀವು ಏನೇ ಡಿಸಿಷನ್ ಅನ್ನ ತಗೊಳ್ಳಿ ಅದು ನಿಮ್ಮ ಒಂದು ಸೆಲ್ಫ್ ಡಿಸಿಷನ್ ಆಗಿರ್ಬೇಕು, ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ತಗೊಳ್ಳೋಂತ ಡಿಸಿಷನ್ ಆದ್ರೆ ಆಗಿರ್ಬೇಕು. ಓಕೆನಾ? ಸೊ ಈ ರೀತಿಯಾಗಿ ಸಿಂಪಲ್ ಏನಿಲ್ಲ, ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗಿ ನಿಮಗೆ ಪ್ರಿಯಾರಿಟಿ ನಂಬರ್ ಗೊತ್ತಿರುತ್ತೆ, ಯಾವ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಮಾರ್ಕ್ ಅಲಾಟ್ಮೆಂಟ್ ಅಂತ ಹೋಗಿ ಅಲ್ಲಿ 0 ಕೊಟ್ಟು ಅದನ್ನ ಡಿಲೀಟ್ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಸಿಂಪಲ್ ಇಷ್ಟೇ ಇರುತ್ತೆ. ಅಂಡ್ ನೆಕ್ಸ್ಟ್ ಈಗ ಸ್ಟೂಡೆಂಟ್ಸ್ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ಇದನ್ನ ಯಾವ ರೀತಿ ಹೋಲ್ಡ್ ಮಾಡೋದು ಅಂತ ಕೇಳ್ತಿದ್ದಾರೆ. ಓಕೆನಾ? ನೋಡಿ ನಿಮ್ಗೆ ಹೋಲ್ಡ್ ಮಾಡೋ ಆಪ್ಷನ್ ಇರೋದು ಯಾವಾಗ ಅಂತ ಅಂದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಆ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಆಪ್ಷನ್ಸ್ ಆದ್ರೆ ಇರ್ತವೆ. ಅವಾಗ ನೀವು ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಆದ್ರೆ ಮಾಡ್ತೀರಾ. ಬಟ್ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರದ ಚಾಯ್ಸ್ ಎಂಟ್ರಿ ಆದ್ರೆ ಇರೋದಿಲ್ಲ. ಓಕೆನಾ? ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿ ಆದ್ರೆ ಇರುತ್ತೆ. ನೀವು ಹೋಲ್ಡ್ ಮಾಡ್ಕೊಂಡು ಅಂತಂದ್ರೆ ಈಗ
ಈಗ ನಿಮ್ಮ ಒಂದು ಮೈಂಡ್ ಅಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯ್ತು. ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ್ದೋ ಸೀಟ್ ಅಲಾಟ್ ಆಗಿದೆ, ಆ ಒಂದು ಸೀಟ್ ನಿಮಗೆ ಬೇಕು. ಅದಕ್ಕಿಂತ ಮೇಲೆ ಇರುವಂತ ಕಾಲೇಜಸ್ ಇನ್ನು ಟಾಪ್ ಕಾಲೇಜಸ್ ಇದಾವೆ. ಈ ಒಂದು ಸೀಟ್ ಹಂಗೆ ಇರಲಿ ಸರ್, ಮೇಲೆ ಇರುವಂತ ಕಾಲೇಜಸ್ ನನಗೆ ಸಿಗುತ್ತಾ ಅಂತಂದ್ರೆ ಚಾನ್ಸ್ ಆದ್ರೆ ಇದೆ. ಜಸ್ಟ್ ನೀವು ಅದಕ್ಕೆ ಏನು ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಈಗ ನಿಮ್ಗೆ ಪ್ರಿಯಾರಿಟಿ ನಂಬರ್, ಯಾವ ಒಂದು ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂತ ಕಾಲೇಜು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ರಿಸಲ್ಟ್ ಅಲಾಟ್ ಆಗಿದೆಯೋ ಅದ್ರ ಮೇಲೆ ಇರುವಂತ ಕಾಲೇಜಸ್ ಅಲ್ಲಾದ್ರೂ ಸೀಟ್ ಅಲಾಟ್ ಆಗ್ಬೋದು, ಇಲ್ಲ ಅಂತಂದ್ರೆ ಕೆಳಗಡೆ ಇರುವಂತ ಕಾಲೇಜಸ್ ಅಲ್ಲಾದ್ರೂ ಸೀಟ್ ಅಲಾಟ್ ಆಗ್ಬೋದು. ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅಂತಂದ್ರೆ ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತ ಸೀಟೇ ಸಿಗುವಂತ ಚಾನ್ಸಸ್ ಸಹ ಇದೆ, ಓಕೆನಾ. ಬಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಅಂತ ಸ್ಟೂಡೆಂಟ್ಸ್ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಇನ್ನೂ ಕಾಲೇಜಸ್ ಆಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಇನ್ನೂ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಬಂತು, ಕಟ್ ಆಫ್ ನೋಡಿದಾದ್ಮೇಲೆ ಕಟ್ ಆಫ್ ಅಲ್ಲಿ ಒಂದಿಷ್ಟು ಜನ ಹೇಳ್ತಿದ್ರೆ ನಾನು ಸಹ ಅಬ್ಸರ್ವ್ ಮಾಡಿದೆ. ಲಾಸ್ಟ್ ಇಯರ್ ಥರ್ಡ್ ರೌಂಡ್ ಕಟ್ ಆಫ್ ಏನಿದೆ ಅದಕ್ಕೂ ಇದಕ್ಕೆ ಕನ್ಸಿಡರ್ ಮಾಡಿದ್ರೆ ಕಟ್ ಆಫ್ ಸ್ವಲ್ಪ ಡಿಕ್ರೀಸ್ ಆಗಿದೆ. ಸೊ ಅದೇನ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ವರ್ಷದ ಕಟ್ ಆಫ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಅಣುಕ ಕಟ್ ಆಫ್ ಅಂತ ಇಲ್ಲಿದೆ, ಆ ಕಟ್ ಆಫ್ಗೆ ಹೋಗಿ ನೀವು ಯಾವುದೇ ಕೋರ್ಸ್ ಅವರಾಗಿ ನಿಮ್ಮ ಒಂದು ಕಾಲೇಜ್ ಕಾಲೇಜ್ ಕಟ್ ಆಫ್ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ಅಂತ ನೋಡ್ಕೊಂಡು ಇನ್ನೂ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ, ಓಕೆನಾ. ನಾನು ಏನಕ್ಕೆ ಈ ತರ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಪೀಟೆಡ್ ಟೈಮ್ಸ್ ಆಗಿ ಹೇಳ್ತೀನಿ ಅಂತಂದ್ರೆ ಫರ್ದರ್ ರೌಂಡ್ಸ್ ಅಲ್ಲಿ ಯಾವುದೇ ತರಹದ ಆಪ್ಷನ್ ಇಲ್ಲ ನಮಗೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ. ಹಾಗಾಗಿ ಈಗಲೇ ಹೆಚ್ಚಿನ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ನೀವು ಸೆಕೆಂಡ್ ರೌಂಡ್ ಗೆ ಯಾವ ರೀತಿ ಎಂಟರ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಈಗಲೇ ಹೇಳ್ತೀನಿ ನೋಡಿ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಯ್ತು ಅಂತ ಅನ್ಕೊಳ್ಳಿ, ಓಕೆನಾ. ಇಲ್ಲ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಯಾರಿಗಾದ್ರೂ ಸೀಟ್ ಅಲಾಟ್ಮೆಂಟ್ ಆಗ್ಲೂ ಇಲ್ಲ ಅಂತ ಅನ್ಕೊಳ್ಳಿ. ನೀವು ಸೆಕೆಂಡ್ ರೌಂಡ್ ಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದ್ರೆ ಯಾರಿಗಾದ್ರೂ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ವೋ ಅಂತಹ ಸ್ಟೂಡೆಂಟ್ಸ್ ಈಗ ನೀವೇನೆಲ್ಲ ಒಂದು ಆಪ್ಷನ್ ಎಂಟ್ರಿ ಮಾಡಿ ಎಷ್ಟು ಕಾಲೇಜಸ್ ನ ಆಡ್ ಮಾಡ್ಕೋತೀರಾ ಅಷ್ಟು ಕಾಲೇಜಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುತ್ತೆ. ನೀವು ಅಷ್ಟು ಕಾಲೇಜಸ್ ಅನ್ನ ಇನ್ಕ್ಲೂಡೆಡ್ ಇದ್ದು ನೀವು ಸೆಕೆಂಡ್ ರೌಂಡ್ ಆದ್ರೆ ಎಂಟರ್ ಆಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ನಿಮ್ಗೆ ಅಷ್ಟು ಕಾಲೇಜಸ್ ಅಲ್ಲಿ ಸಿಗುತ್ತೆ ಏನೋ ಅಂತ ಹೇಳ್ಬಿಟ್ಟು ನೋಡಿ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ಮಾಡ್ತಾರ, ಓಕೆನಾ. ಸೊ ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿರುತ್ತೋ ಅಂತಹ ಸ್ಟೂಡೆಂಟ್ಸ್ ಗೆ ನೀವು ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಒಂದು ರೌಂಡ್ ಗೆ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಸಿಕ್ಕಿರುವಂತ ಸೀಟ್ ನನಗೆ ಬೇಡ ಅಂತ ನೀವು ಪಾರ್ಟಿಸಿಪೇಟ್ ಅನ್ನ ಮಾಡಬಹುದು. ಈ ರೀತಿ ಆಪ್ಷನ್ಸ್ ಆದ್ರೆ ಇರ್ತವೆ. ಸೊ ಹಾಗಾಗಿ ಈಗ ಕಾಲೇಜಸ್ ಏನ್ ಆಡ್ ಮಾಡ್ಕೋತೀರಾ ಎಲ್ಲಾ ಒಂದು ಕಾಲೇಜಸ್ ಸಹ ನಿಮಗೆ ಕನ್ಸಿಡರ್ ಆಗ್ತದೆ ನೆಕ್ಸ್ಟ್ ಫರ್ದರ್ ರೌಂಡ್ ಗೆ ಸೆಕೆಂಡ್ ರೌಂಡ್ ಗೆ. ಹಾಗಾಗಿ ಆದಷ್ಟು ಹೆಚ್ಚಿನ ಕಾಲೇಜಸ್ ಅನ್ನ ಆದ್ರೆ ಆಡ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ರಿಪೀಟೆಡ್ ಆಗಿ ಕೇಳ್ತಿರುವಂತದ್ದು ನನಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ನಾನು ಏನೇ ಮಾಡಿದ್ರು ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ ಅಂತ ಕೇಳ್ತಿದ್ರೆ ಇದ್ರ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋ ಮಾಡಿದೀನಿ. ಆ ಸಪರೇಟ್ ವಿಡಿಯೋನ 10,000 ಮೆಂಬರ್ಸ್ ನೋಡಿದರೆ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗಿದೆ ಅಂತ ನನಗೂ ಸಹ ಅನಿಸ್ತು. ಸೊ ಅದರ ಒಂದು ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಒಂದ್ಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂತ ಸ್ಟೂಡೆಂಟ್ಸ್ ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಸಜೆಷನ್ ಕೊಡ್ತೀನಿ ಅಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸಿಗೋದಿಲ್ಲ ಅಂತ ಯಾರನ್ನು ಅನ್ಕೊಳ್ಳೋದಕ್ಕೆ ಹೋಗಬೇಡಿ, ಓಕೆನಾ. ಯಾಕೆ ಅಂತಂದ್ರೆ ನನಗೆ ಗೊತ್ತಾಯ್ತು ನಿಮ್ದು ರ್ಯಾಂಕಿಂಗ್ 1,50,000 ಇದೆ, 1,20,000 ಇದೆ, 30,000 ಇದೆ ಅಲ್ವಾ. ಸೊ ಈಗ ಏನ್ ಮಾಡ್ತೀರಾ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ತಗೊಂಡು ಪಾಸಿಬಿಲಿಟಿ ಇರುವಂತಹ ಎಲ್ಲಾ ಕೋರ್ಸಸ್ ನಿಮಗೆ ಪಾಸಿಬಿಲಿಟಿ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡಿ ಹೆಚ್ಚಿನ ಕಾಲೇಜಸ್ ಅನ್ನ ಹೆಚ್ಚಿನ ಕೋರ್ಸಸ್ ಅನ್ನ ಈಗಲೇ ಆಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಗುವಂತಹ ಚಾನ್ಸಸ್ ತುಂಬಾನೇ ಇದಾವೆ, ಓಕೆನಾ. ಸೊ ಇದೊಂದನ್ನ ಮೈಂಡ್ ಅಲ್ಲಿ ಆದ್ರೆ ಇಟ್ಕೊಳ್ಳಿ. ಇನ್ನೂ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಆ ಒಂದು ವಿಡಿಯೋನ ಹೋಗಿ ಪ್ರತಿಯೊಬ್ಬರು ವಾಚ್ ಮಾಡಿ, ಓಕೆನಾ. ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಕೊಟ್ಟಿರುವಂತದ್ದು 29ನೇ ತಾರೀಕು ಸಂಜೆ 6 ಗಂಟೆವರೆಗೂ ಅಷ್ಟೇ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಹೊಸದಾಗಿ ಈ ವರ್ಷ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ನಿಮಗೆ ಟೆಂಪರರಿ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಟೆಂಪರರಿ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಫರ್ದರ್ ಯಾವುದೇ ತರಹದ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. 29th 6 ಗಂಟೆಗೆ ಏನಾದ್ರು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯ್ತಾ, ಸೊ ಅಷ್ಟೇ ಮುಗೀತು. ಮತ್ತೆ ಕಾಲೇಜಸ್ ನ ಆಡ್ ಮಾಡುವಂತಹ ಮಾತೇ ಇಲ್ಲ ನಿಮ್ಮ ಒಂದು ಆಪ್ಷನ್ ಎಂಟ್ರಿ. ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಜಸ್ಟ್ ಪ್ರಿಯಾರಿಟಿ ನಂಬರ್ ಚೇಂಜ್ ಮಾಡಿದ್ರೆ ಮಾಡ್ಕೋಬಹುದು, ಕಾಲೇಜ್ ಡಿಲೀಟ್ ಮಾಡಂಗಿದ್ರೆ ಮಾಡ್ಕೋಬಹುದು, ಬಿಟ್ರೆ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ, ಓಕೆನಾ. ಇಷ್ಟೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಕೌನ್ಸಿಲಿಂಗ್ ರಿಲೇಟೆಡ್ ಫರ್ದರ್ ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ಫೈನಲಿ ಒಂದು ರಿಕ್ವೆಸ್ಟ್ ಏನಂತಂದ್ರೆ ವಿಡಿಯೋಸ್ ಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ, ವಿಡಿಯೋಗೆ ಲೈಕ್ಸ್ ತುಂಬಾ ಕಡಿಮೆ ಮಾಡ್ತಿದ್ರೆ ಇದನ್ನ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ಹೇಳ್ಬೇಕಿತ್ತು, ಬಟ್ ಮಿಸ್ ಮಾಡಿದೆ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಅನ್ನ ಮಾಡಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್.